Hi everyone. So ಈ ವಿಡಿಯೋ ಬಂದ್ಬಿಟ್ಟು ಆಸ್ ಆಲ್ರೆಡಿ ಬರ್ದಿದ್ದೀನಿ ಇಲ್ಲಿ ಕ್ವಿಕ್ ರಿವಿಷನ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಐ ಥಿಂಕ್ ಮ್ಯಾಥ್ಸು ಮತ್ತು ಬಯಾಲಜಿ ಬಂದಿದ್ದೀರಾ. ಸೊ ಐ ಹೋಪ್ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ. ಓಕೆ, ಅದೇ ರೀತಿ ನಾಳೆ ಕೆಮಿಸ್ಟ್ರಿ ಇದೆ. ಸೊ ಕೆಲವೊಂದು ನೇಮ್ಡ್ ರಿಯಾಕ್ಷನ್ಸು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಜಸ್ಟ್ ರಿವಿಷನ್ ಪರ್ಪಸ್ಸಿಗೆ. ಸೊ ಒಂದು ಐಡಿಯಾ ಬರುತ್ತೆ ರಿಏಜೆಂಟಿಂದು, ಅದರದ್ದೆಲ್ಲ ಇಂಪಾರ್ಟೆನ್ಸ್. ಓಕೆ, ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ತುಂಬ ಜನ ಸ್ಟೂಡೆಂಟ್ಸು ನನಗೆ ಮ್ಯಾಮ್ PDF ಫೈಲ್ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು ಕಮೆಂಟಲ್ಲಿ. ಓಕೆ, ಸೊ ಟೆಲಿಗ್ರಾಮ್ ಲಿಂಕ್ ಇದ್ದರೆ ಕಳಿಸಿ ಅಂತ. ಎಸ್, ಸೊ ಟೆಲಿಗ್ರಾಮ್ ಲಿಂಕ್ ಇದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನೆಲ್ದು ಲಿಂಕ್ ಕೊಟ್ಟಿರ್ತೀನಿ, ಆಮೇಲೆ ಗೂಗಲ್ ಡ್ರೈವ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದರಲ್ಲಿ ನಿಮಗೆ ಇದ್ರದ್ದು ಜೊತೆ ಓಕೆ ಇದೇನು ಮಾಡ್ತಿದ್ದೀನಿ ಇದ್ರದ್ದು PDF ಫೈಲು ಸಿಗುತ್ತೆ. ಅದ್ರ ಜೊತೆ ನಿಮಗೆ ಏನು ಹೇಳ್ಬೋದು ಮೈಂಡ್ ಮ್ಯಾಪ್ ಎಲ್ಲ ಏನು ಮಾಡಿದ್ದೆ ನಾನು, ಓಕೆ ಅದ್ರದ್ದು ಕೂಡ ನಿಮಗೆ, ಆಮೇಲೆ ವೇಟೇಜ್ ಪ್ರತಿಯೊಂದು ಚಾಪ್ಟರ್ ವೇಟೇಜು ಅದೇ ರೀತಿ ಎಲ್ಲ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಅಡ್ವಾನ್ಸ್ ಆಗಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದು ಕ್ವಿಕ್ ರಿವಿಷನ್ ಆಗ್ಬೋದು. ಓಕೆ, ಸೊ ಇದರಲ್ಲಿ ನಾನು ಹ್ಯಾಲೋ ಅಲ್ಕೆನ್ಸ್, ಹ್ಯಾಲೋರಿನ್ಸು ಮತ್ತು ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ ಇನ್ಕ್ಲೂಡ್ ಮಾಡಿದ್ದೀನಿ. ಆಲ್ಡಿಹೈಡ್ ಕೀಟೋನ್ಸ್ ಮತ್ತು ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೇಮ್ಡ್ ರಿಯಾಕ್ಷನ್ಸು ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಒನ್. ಓಕೆ, ಸೊ ಎಸ್ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ಇಲ್ಲೇನಿದೆ, ಫಸ್ಟ್ ಬಂದುಬಿಟ್ಟು ಗ್ರೂಸ್ ಪ್ರೋಸೆಸ್. ಸೊ ಇದು ಗ್ರೂಸ್ ಪ್ರೋಸೆಸ್. ಓಕೆ, ಈ ಗ್ರೂಸ್ ಪ್ರೋಸೆಸ್ಸಲ್ಲಿ ನೀವು ನೋಡ್ಬೋದು ಆಲ್ಕೋಹಾಲ್ ವೆನ್ ಟ್ರೀಟೆಡ್ ವಿತ್, ಓಕೆ ಆಲ್ಕೋಹಾಲ್ ವೆನ್ ಟ್ರೀಟೆಡ್ ವಿತ್. ಸೊ ಫಸ್ಟ್ ರಿಯಾಕ್ಷನ್ ಬಂದುಬಿಟ್ಟು ಗ್ರೂಸ್ ಪ್ರೋಸೆಸ್ಸು. ದಿಸ್ ಇಸ್ ಅ ಮೆಥಡ್ ಫಾರ್ ಪ್ರಿಪ್ರೇಷನ್ ಆಫ್ ಆಲ್ಕಲ್ ಹ್ಯಾಲೈಡ್. ಸೊ ಆಲ್ಕಲ್ ಹ್ಯಾಲೈಡ್ನ ಈ ಮೆಥಡಿಂದ ನಾವು ಪ್ರಿಪೇರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್ ಜೊತೆಗೆ ಹೈಡ್ರೋಜನ್ ಹ್ಯಾಲೈಡ್, HX ಅಂದರೆ ಹೈಡ್ರೋಜನ್ ಹ್ಯಾಲೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡಸ್ ಜಿಂಕ್ ಕ್ಲೋರೈಡ್. ಓಕೆ, ಇವೆರಡು ಕಾಂಬಿನೇಷನ್ ಆ್ಯಡ್ ಮಾಡಿದಾಗ ನಮಗೆ ಆಲ್ಕೋಹಾಲ್ ಇದ್ದಿದ್ದು ಆಲ್ಕಲ್ ಹ್ಯಾಲೈಡಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಿಏಜೆಂಟ್ ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ಲೈಕ್ HCl. ಓಕೆ, HCl ಮತ್ತು ಆನ್ಹೈಡಸ್ ಜಿಂಕ್ ಕ್ಲೋರೈಡ್, ಇದು ರಿಏಜೆಂಟ್ ಯಾವುದು ಗ್ರೂಸ್ ಪ್ರೋಸೆಸ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ರಿಪೀಟಿಂಗ್ ಕಾನ್ಸಂಟ್ರೇಟೆಡ್ HCl ಅಥವಾ HCl, ಓಕೆ ಆನ್ಹೈಡಸ್ ಜಿಂಕ್ ಕ್ಲೋರೈಡ್, ಈ ಮಿಕ್ಸ್ಚರ್ ಇದ್ದರೆ ಆಲ್ಕೋಹಾಲ್ ಇದ್ದರೆ ಅದು ಯಾವುದು ಗ್ರೂಸ್ ಪ್ರೋಸೆಸ್. ಓಕೆ, ಸೊ ಇದು ಗ್ರೂಸ್ ಪ್ರೋಸೆಸ್ ಪ್ರಿಪರೇಷನ್ ಆಫ್ ಆಲ್ಕಲ್ ಹ್ಯಾಲೈಡಿಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು reaction with the phosphorus trichloride and the phosphorus pentachloride. You could see here reaction with the phosphorus trichloride and the phosphorus pentachloride. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ ಆಲ್ಕೋಹಾಲ್, ಓಕೆ ಆಲ್ಕೋಹಾಲ್ ಫಾಸ್ಫರಸ್ ಟ್ರೈ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡಿದಾಗ ಇಲ್ಲಿ ಪರ್ಟಿಕ್ಯುಲರ್ಲಿ ನೀವು ಬೇಕಾದರೆ PCl3 ಅಂತ ತಗೋಬೋದು. ಓಕೆ, ಏನಾಗುತ್ತೆ ನಮಗೆ ಆಲ್ಕಲ್ ಹ್ಯಾಲೈಡ್ ಪ್ರಿಪೇರ್ ಆಗುತ್ತೆ, ಅದ್ರ ಜೊತೆಗೆ ಆರ್ಥೋಫಾಸ್ಫರಸ್ ಆಸಿಡ್ ಕೂಡ ಹೊರಗಡೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರಿಪೇರ್. ಸೊ ಆಲ್ಕೋಹಾಲ್ ಫಾಸ್ಫರಸ್ ಟ್ರೈಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಆಲ್ಕಲ್ ಹ್ಯಾಲೈಡ್ ಬರುತ್ತೆ, ಅದರ ಜೊತೆಗೆ ಫಾಸ್ಫರಸ್ ಆಸಿಡ್ ಬೈ ಪ್ರಾಡಕ್ಟ್ ಬರುತ್ತೆ. ಸೊ ಕೆಲವೊಂದು ಕ್ವಶನ್ ಇದ್ರ ಬೇಸ್ ಮೇಲೆ ಬರ್ಬೋದು, ಲೈಕ್ ಫಾಸ್ಫರಸ್ ಟ್ರೈಕ್ಲೋರೈಡ್ ಜೊತೆ ಆಲ್ಕೋಹಾಲ್ ಟ್ರೀಟ್ ಮಾಡಿದಾಗ ನಮಗೆ ಬೈ ಪ್ರಾಡಕ್ಟ್ ಯಾವುದು, ಸೊ ಇಟ್ಸ್ ಅ ಫಾಸ್ಫರಸ್ ಆಸಿಡ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಆಲ್ಕೋಹಾಲ್ ಜೊತೆಗೆ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಆ್ಯಡ್ ಮಾಡಿದಾಗ ನಮಗೆ ಪರ್ಟಿಕ್ಯುಲರ್ಲಿ ಲೈಕ್ ಆಲ್ಕೈಲ್ ಕ್ಲೋರೈಡ್ ಬರುತ್ತೆ ಮತ್ತು POCl3. ಓಕೆ, ಸೊ POCl3 ಮತ್ತು HCl ಹೊರಗಡೆ ಬರುತ್ತೆ, ಇದು ಬೈ ಪ್ರಾಡಕ್ಟ್. ಇಲ್ಲಿ PCl3 ಯೂಸ್ ಮಾಡಿದರೆ ಬೈ ಪ್ರಾಡಕ್ಟು ಫಾಸ್ಫರಸ್ ಆಸಿಡ್ ಬರುತ್ತೆ. ಓಕೆ, ದಿಸ್ ಇಸ್ ಲೈಕ್ ಅ ಫಾಸ್ಫರಸ್ ಆಕ್ಸಿ ಟ್ರೈಕ್ಲೋರೈಡ್ ಅಂತ ಕರಿಬೋದು, ಮತ್ತು HCl. ಓಕೆ, ಇವೆರಡು. ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟು, ಅದು ಡಾಸನ್ಸ್ ಪ್ರೋಸೆಸ್. ಓಕೆ, ನೇಮ್ಡ್ ರಿಯಾಕ್ಷನ್ನು ಡಾಸನ್ಸ್ ಪ್ರೋಸೆಸ್ಸು. ಇಲ್ಲೇನು ಮಾಡ್ತೀವಿ, ಇದು ಕೂಡ ಟು ಪ್ರಿಪೇರ್ ಪರ್ಟಿಕ್ಯುಲರ್ಲಿ ಟು ಪ್ರಿಪೇರ್ ಆಲ್ಕೈಲ್ ಕ್ಲೋರೈಡ್. ಓಕೆ, ಆಲ್ಕೈಲ್ ಕ್ಲೋರೈಡ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದರೆ ಆಲ್ಕೋಹಾಲ್ ಜೊತೆ ಥಯೋನಿಲ್ ಕ್ಲೋರೈಡ್, ಓಕೆ ಆಲ್ಕೋಹಾಲ್ ಜೊತೆ ಥಯೋನಿಲ್ ಕ್ಲೋರೈಡ್ ಆ್ಯಡ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಅ ಪಿರಿಡಿನಲ್ಲಿ ಸೊ ನಮಗೆ ಆಲ್ಕೈಲ್ ಕ್ಲೋರೈಡ್ ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ಅದ್ರ ಜೊತೆ HCl ಕೂಡ ರಿಲೀಸ್ ಆಗುತ್ತೆ. ಓಕೆ, ಸೊ ಇವು ಮೂರು ಪ್ರೋಸೆಸ್ನ ಕಂಪೇರ್ ಮಾಡಿದಾಗ ತುಂಬ ಪ್ರಿಫರಬಲ್ ಪ್ರೊಸೆಸ್ಸು ಯಾವ ಇಂಪಾರ್ಟೆಂಟ್ ಪ್ರೋಸೆಸ್ಸಿಂದ ಮಾಡ್ತಾರೆ ಅಂತ ಹೇಳಿದರೆ ಅದು ಡಾಸನ್ಸ್ ಪ್ರೋಸೆಸ್ಸಿಂದ. ಯಾಕೆ ಅಂತ ಹೇಳಿದರೆ ನಮಗಿಲ್ಲಿ ಮೂರು ಸ್ಟೆಪ್ಸಲ್ಲಿ ಅಥವಾ ಮೂರು ರಿಯಾಕ್ಷನ್ ನಮಗೆ ಆಲ್ಕೈಲ್ ಹ್ಯಾಲೈಡೇ ಪ್ರಾಡಕ್ಟು, ಆದರೆ ಇಲ್ಲಿ ನಮಗೆ ಬೈ ಪ್ರಾಡಕ್ಟು ಆರ್ಥೋಫಾಸ್ಫರಸ್ ಲೈಕ್ ಫಾಸ್ಫರಸ್ ಆಸಿಡ್ ಬರ್ತಾ ಇದೆ, ಇಲ್ಲಿ ಫಾಸ್ಫರಸ್ ಆಕ್ಸಿ ಟ್ರೈಕ್ಲೋರೈಡ್ ಬರ್ತಾ ಇದೆ, ಅದ್ರ ಜೊತೆ HCl ಬರ್ತಾ ಇದೆ. ವಿ ಡೋಂಟ್ ವಾಂಟ್ ದಿಸ್ ಒನ್. ಓಕೆ, ಸೊ ಇಲ್ಲಿ ಇಟ್ ವಿಲ್ ಬಿ ಇನ್ ಅ ಲಿಕ್ವಿಡ್ ಕಂಡೀಷನ್, ಸೊ ನಮಗೆ ಪ್ಯೂರ್ ಪ್ರಾಡಕ್ಟ್ ಬರಲ್ಲ ಇಲ್ಲಿ. ಆದರೆ ಇಲ್ಲೇನಾಗ್ತಿದೆ, ಡಾಸನ್ ಪ್ರೊಸೆಸ್ಸಿಂದ ಪ್ರಿಪೇರ್ ಮಾಡಬೇಕಾದ್ರೆ ಆಲ್ಕೈಲ್ ಲೈಕ್ ಕ್ಲೋರೈಡ್
ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆ ಸಲ್ಫರ್ ಡೈಆಕ್ಸೈಡು ಗ್ಯಾಸು, HCl ಕೂಡ ಗ್ಯಾಸ್. ಓಕೆ, ಇವೆರಡು ಏನಾಗುತ್ತೆ, ಎಸ್ಕೇಪ್ ಆಗುತ್ತೆ. ಸೊ ಆಸ್ ಅ ಗ್ಯಾಸ್ ಎಸ್ಕೇಪ್ ಆದಾಗ ನಮಗೆ ಪ್ಯೂರ್ ಆಲ್ಕೈಲ್ ಕ್ಲೋರೈಡ್ ಬರುತ್ತೆ. ಸೊ ನೆನ್ಪಿಡ್ಕೊಳ್ಳಿ, ಡಾಲ್ಟನ್ ಪ್ರೋಸೆಸ್ಸು ಪ್ರಿಫರಬಲ್ ಪ್ರೋಸೆಸ್ ಫಾರ್ ದ ವಾಟ್ ವಿ ಕ್ಯಾನ್ ಸೆ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಈಸ್ Sand-Meyer reaction. You could see here the Sand-Meyer reaction. So Sand-Meyer reaction ಏನಪ್ಪ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಮಗೆ ಅರೈಲ್ ಹ್ಯಾಲೈಡ್ ಪ್ರಿಪೇರ್ ಮಾಡಲಿಕ್ಕೆ. ಓಕೆ, ಬೆನ್ಸಿನ್ ರಿಂಗ್ ಜೊತೆ ಹ್ಯಾಲೈಡ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಓಕೆ, ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಫಸ್ಟು ಡೈಅಜೋಟೈಸೇಷನ್ ಮೆಥಡ್ ಮಾಡ್ತಾರೆ. ಅಂದರೆ ಅನಿಲಿನ್ ತಗೋತಾರೆ, ಅದಕ್ಕೆ ಸೋಡಿಯಂ ನೈಟ್ರೈಟ್ ಮತ್ತು ಹೈಡ್ರೋಜನ್ ಹ್ಯಾಲೈಡ್. ಇಲ್ಲಿ ಪರ್ಟಿಕ್ಯುಲರ್ Cl ತಗೋಬೋದು ನೀವು. ಓಕೆ, ಪರ್ಟಿಕ್ಯುಲರ್ HCl ಆ್ಯಡ್ ಮಾಡಿದಾಗ, ಇವೆರಡೂ ಮಿಕ್ಸ್ಚರ್ ಆ್ಯಡ್ ಮಾಡಿದಾಗ, ಸೊ ಇವೆರಡೂ ಮಿಕ್ಸ್ಚರ್ ಆ್ಯಡ್ ಮಾಡಿದಾಗ ನಮಗೆ ವಿತಿನ್ ದ ರಿಯಾಕ್ಷನ್ ನೈಟ್ರಸ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಅಟ್ 0 ಡಿಗ್ರಿ, ಈ ಕಂಡೀಷನ್ ತುಂಬ ಇಂಪಾರ್ಟೆಂಟು. ಅಮೈನ್ಸಲ್ಲಿ ನಾನು ಹೇಳಿದ್ದೆ ಮೈಂಡ್ ಮ್ಯಾಪಲ್ಲಿ ಏನಾಗುತ್ತೆ, 0 ಡಿಗ್ರಿ ಅಂದರೆ ಕೋಲ್ಡ್ ಕಂಡೀಷನ್ ಮೇಂಟೈನ್ ಮಾಡಬೇಕು. ಸೊ ನಮಗೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆ NaCl ಮತ್ತು H2O ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಪರ್ಟಿಕ್ಯುಲರ್ ಈಗ ನನಗೆ ಪರ್ಟಿಕ್ಯುಲರ್ಲಿ ಕ್ಲೋರೋಬೆನ್ಸಿನ್ ಬೇಕು, ಬ್ರೋಮೋಬೆನ್ಸಿನ್ ಬೇಕು, ಅಯೋಡೋಬೆನ್ಸಿನ್ ಬೇಕು ಅಂತಂದಾಗ ಈ ಡೈಅಜೋನಿಯಂ ಹ್ಯಾಲೈಡ್ ಏನು ಪ್ರೊಡ್ಯೂಸ್ ಆಗಿತ್ತಲ್ಲ, ಓಕೆ, ಅದ್ರ ಜೊತೆ ಕ್ಯುಪ್ರಿಕ್ ಕ್ಲೋರೈಡ್ ಮತ್ತು HCl ಆ್ಯಡ್ ಮಾಡಿದಾಗ ನಮಗೆ ರೆಸ್ಪೆಕ್ಟಿವ್ ಕ್ಲೋರೋಬೆನ್ಸಿನ್ ಆಮೇಲೆ ನೈಟ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದೇ ರೀತಿ ಕ್ಯುಪ್ರಿಕ್ ಬ್ರೋಮೈಡ್ ಮತ್ತು HBr ಆ್ಯಡ್ ಮಾಡಿದಾಗ ಬ್ರೋಮೋಬೆನ್ಸಿನ್ ಮತ್ತು ನೈಟ್ರೋಜನ್ ಗ್ಯಾಸ್. ಸೊ ಇಲ್ಲೇನು ಮಾಡ್ತೀವಿ, ಅಯೋಡೋಬೆನ್ಸಿನ್ ಬೇಕು ಅಂದರೆ ಪೊಟ್ಯಾಷಿಯಂ ಅಯೋಡೈಡ್ ಡೈರೆಕ್ಟ್ ಆ್ಯಡ್ ಮಾಡಿದಾಗ ನಮಗೆ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಹ್ಯಾಲೈಡ್ ಬೈ ಪ್ರಾಡಕ್ಟು ಅದ್ರ ಜೊತೆ ಅಯೋಡೋಬೆನ್ಸಿನ್ ರಿಲೀಸ್ ಆಗುತ್ತೆ. ಓಕೆ, ಇದು ಸ್ಯಾಂಡ್-ಮಿಯರ್ ರಿಯಾಕ್ಷನ್. ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಹ್ಯಾಲೋಜಿನೇಷನ್ ಆಫ್ ಆಲ್ಕೀನ್. ಓಕೆ, ನೇಮಲ್ಲೇ ಇದೆ, ಆಲ್ಕೀನಿಗೆ ನಾವು ಹೈಡ್ರೋಜನ್ನು ಮತ್ತು ಹ್ಯಾಲೋಜನ್ ಎರಡು ಅಟ್ ಎ ಟೈಮ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಹೈಡ್ರೋಹ್ಯಾಲೋಜಿನೇಷನ್ ಆಫ್ ಆಲ್ಕೀನ್ ಆಗಬೇಕಾದ್ರೆ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಡ್ಕೋಬೇಕು. ಏನಾಗುತ್ತೆ, ನಮ್ಮ ಹತ್ರ ಈಗ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಪ್ರೋಪೀನ್ ಇದೆ, ಅದಕ್ಕೆ ಹೈಡ್ರೋಜನ್ ಅಯೋಡೈಡ್ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಹೈಡ್ರೋಜನ್ ಅಯೋಡೈಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಹೈಡ್ರೋಜನ್ ಕೂಡ ಆ್ಯಡ್ ಆಗಬೇಕು, ಅಯೋಡೈಡ್ ಕೂಡ ಆ್ಯಡ್ ಆಗಬೇಕು. ಓಕೆ, ಸೊ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಒಂದು ಅಯೋಡೋಪ್ರೋಪೇನ್ ಬರುತ್ತೆ, ಇನ್ನೊಂದು 2 ಅಯೋಡೋಪ್ರೋಪೇನ್ ಬರುತ್ತೆ. ಹಾಗಾದರೆ ಇದರಲ್ಲಿ ಮೇಜರ್ ಪ್ರಾಡಕ್ಟು ಮೈನರ್ ಪ್ರಾಡಕ್ಟು ಎರಡು ಪ್ರಾಡಕ್ಟ್ ಬರುತ್ತೆ, ಒಂದು ಮೇಜರು ಒಂದು ಮೈನರು. ಇದು ಮೇಜರು, ಇದು ಮೈನರು. ಸೊ ಯಾವ ಬೇಸ್ ಮೇಲೆ ಮೇಜರು ಮೈನರು ಅಂತ ಹೇಳ್ತೀವಿ, ಇದು ಬೇಸ್ಡ್ ಆನ್ ದ ಮಾರ್ಕೋನಿಕಫಸ್ ರೂಲ್. ಓಕೆ, ಮಾರ್ಕೋನಿಕಫಸ್ ರೂಲಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಹೈಡ್ರೋಜನ್ ಅಯೋಡೈಡ್ ಅಂತ ಹೇಳಿದಾಗ ಇದು H+ I-. ಓಕೆ, ಡ್ಯೂ ಟು ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಅಕಾರ್ಡಿಂಗ್ ಟು ಮಾರ್ಕೋನಿಕಫಸ್ ರೂಲ್ ಏನು ಹೇಳ್ತಾರೆ, ವೆನೆವರ್ ಹೈಡ್ರೋಹ್ಯಾಲೋಜಿನೇಷನ್ ಆಗಬೇಕಾದ್ರೆ ದ ನೆಗೆಟಿವ್ ಪಾರ್ಟ್ ಏನಿರುತ್ತಲ್ಲ, ದ ಆ್ಯಡಿಂಗ್ ಮಾಲಿಕ್ಯೂಲ್ ಇಂದು ನೆಗೆಟಿವ್ ಪಾರ್ಟು ವಿಲ್ ಕಮ್ ಆ್ಯಂಡ್ ಅಟ್ಯಾಚ್ ಟು ದ ಕಾರ್ಬನ್ ಕಂಟೈನಿಂಗ್ ಲೀಸ್ಟ್ ಹೈಡ್ರೋಜನ್ ಅಂತ ಅರ್ಥ. ಸೊ ಇದರಲ್ಲಿ ಅಯೋಡೈಡ್, ಈ 3 ಕಾರ್ಬನಲ್ಲಿ ಕಡಿಮೆ ಹೈಡ್ರೋಜನ್ ಯಾವುದಕ್ಕಿದೆ, ಸೆಂಟ್ರ್ ಕಾರ್ಬನ್ನಿಗೆ, ಸೆಕೆಂಡ್ ಕಾರ್ಬನ್ನಿಗೆ. ಸೊ ಅಲ್ಲಿ ಬಂದು ನೆಗೆಟಿವ್ ಪಾರ್ಟು ಅಟ್ಯಾಚ್ ಆಗತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ದಿಸ್ ಇಸ್ ಹೌ ದ ರಿಯಾಕ್ಷನ್. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕಫಸ್ ರೂಲ್ ಅಂದರೆ ಮೇಜರ್ ಪ್ರಾಡಕ್ಟ್ ಇದು ಬರುತ್ತೆ. ಓಕೆ, ಸೊ ಮೈನರ್ ಪ್ರಾಡಕ್ಟು ದಿರ್ ಇಸ್ ಅ ಚಾನ್ಸ್ ಈ ನೆಗೆಟಿವ್ ಪಾರ್ಟು ಇವೆರಡರಲ್ಲಿ ಯಾವ ಕಾರ್ಬನ್ನಿಗೂ ಬಂದು ಅಟ್ಯಾಚ್ ಆಗ್ಬೋದು. ಓಕೆ, ದಟ್ ಈಸ್ ಅಗೇನ್ಸ್ಟ್ ದ ಮಾರ್ಕೋನಿಕಫಸ್ ರೂಲ್. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಯಾಕಂದರೆ ಇದ್ರ ಬೇಸ್ ಮೇಲೆ ಕ್ವಶನ್ ಬಂದರೂ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ರಿಯಾಕ್ಷನ್. ಓಕೆ, ಸೊ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ ಇದೆ. ಓಕೆ, ಏನು ಅಂತ ಹೇಳಿದರೆ ಕಾನ್ಸಂಟ್ರೇಟ್ ಹಿಯರ್. ಸೊ ಏನಿದೆ ಅಂತ ಹೇಳಿದರೆ, ಈ ಹೈಡ್ರೋಹ್ಯಾಲೋಜಿನೇಷನ್ ಆಗಬೇಕಾದ್ರೆ, ಓಕೆ ಇಲ್ಲಿ ನೋಡ್ಬೋದು ನೀವು, ಹೈಡ್ರೋಹ್ಯಾಲೋಜಿನೇಷನ್ ಆಗಬೇಕಾದ್ರೆ ಓಕೆ ಪೆರಾಕ್ಸೈಡ್ ಇದ್ದರೆ, ಓಕೆ ಪೆರಾಕ್ಸೈಡ್ ಕೆಟಲಿಸ್ಟ್ ಇದ್ದರೆ ಎಡಿಷನ್ ಆಫ್ ಹೈಡ್ರೋಜನ್ ಬ್ರೋಮೈಡ್ ಟೇಕ್ಸ್ ಪ್ಲೇಸ್ ಅಗೇನ್ಸ್ಟ್ ದ ಮಾರ್ಕೋನಿಕಫಸ್ ರೂಲ್. ಅಂದರೆ ಆ ರಿಯಾಕ್ಷನ್ ನಿಮಗೆ ಏನು ತೋರಿಸಿದ್ನಲ್ಲ, ಆ ರಿಯಾಕ್ಷನಲ್ಲಿ ಓಕೆ HI ಅಂತ ಮೆನ್ಷನ್ ಮಾಡಿದ್ದೆ, ಆ ಪ್ಲೇಸಲ್ಲಿ HBr ಇದ್ದು ಓಕೆ ಪೆರಾಕ್ಸೈಡ್ ಕೆಟಲಿಸ್ಟ್ ಇದ್ದರೆ ಏನಾಗುತ್ತೆ, ಮಾರ್ಕೋನಿಕಫಸ್ ರೂಲ್ನ ಫಾಲೋ ಮಾಡಲ್ಲ, ಅಗೇನ್ಸ್ಟ್ ದ ಮಾರ್ಕೋನಿಕಫಸ್ ರೂಲ್. ಅಂದರೆ ಅಲ್ಲೇನು ತೋರಿಸಿದ್ದೆ 2 ಅಯೋಡೋಪ್ರೋಪೇನ್ ವಾಸ್ ದ ಮೇಜರ್, ಆದರೆ HBr ಮತ್ತು ಪೆರಾಕ್ಸೈಡ್ ಇದ್ದರೆ 1 ಅಯೋಡೋಪ್ರೋಪೇನು ಮೇಜರ್ ಆಗುತ್ತೆ, ಯಾಕಂದರೆ ಅದು ಮಾರ್ಕೋನಿಕಫಸ್ ರೂಲ್ನ ಫಾಲೋ ಮಾಡಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟು, ಇದನ್ನು ಕಾನ್ಸಂಟ್ರೇಟ್ ಮಾಡಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಇಸ್
ಎರಡು ರಿಯಾಕ್ಷನ್ ಇದೆ, ಒಂದು ಫಿಂಕಲ್ಸ್ಟೀನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್. ಇವೆರಡು ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ. ಅಂದರೆ ಅಲ್ಕೈಲ್ ಹ್ಯಾಲೈಡ್ನೇ ಯೂಸ್ ಮಾಡಿಕೊಂಡು ಇನ್ನೊಂದು ಅಲ್ಕೈಲ್ ಹ್ಯಾಲೈಡ್ನ ಪ್ರಿಪೇರ್ ಮಾಡೋದು, ಗೊತ್ತಾಯ್ತಾ? ಅದಕ್ಕೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರಿತೀವಿ. ಸೊ ಫಿಂಕಲ್ಸ್ಟೀನು ಸ್ವಾರ್ಟ್ಸ್ ರಿಯಾಕ್ಷನ್ ಇಲ್ಲೇನಾಗುತ್ತೆ, ಸಿಂಪಲ್ ಮೆಥಡಲ್ಲಿ ನೆನ್ಪಿಡ್ಕೋಬೋದು. ಅಲ್ಕೈಲ್ ಹ್ಯಾಲೈಡ್ಗೆ ಸೋಡಿಯಂ ಅಯೋಡೈಡ್, ಪರ್ಟಿಕ್ಯುಲರ್ಲಿ ಸೋಡಿಯಂ ಅಯೋಡೈಡ್ ಆ್ಯಡ್ ಮಾಡಿದಾಗ ಓಕೆ ಇನ್ ಪ್ರೆಸೆನ್ಸ್ ಆಫ್ ಅಸಿಟೋನ್ ನಮ್ಗೆ ಏನಾಗುತ್ತೆ, ಈ ಎಕ್ಸ್ ಇದೆ ಅಲ್ಲ ಇದು ಎಕ್ಸ್ಚೇಂಜ್ ಆಗಿ ಐ ಈ ಕಡೆ ಬರುತ್ತೆ, ಎಕ್ಸ್ ಈ ಕಡೆ ಹೋಗುತ್ತೆ. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಮಗೆ ಅಲ್ಕೈಲ್ ಅಯೋಡೈಡ್ ಮತ್ತು ಸೋಡಿಯಂ ಹ್ಯಾಲೈಡ್ ಸಿಗುತ್ತೆ. ಓಕೆ, ಸೊ ಒಂದು ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ಸೊ ನೀವು ಒಂದು ಟ್ರಿಕ್ ಯೂಸ್ ಮಾಡ್ಬೋದು, ಇಲ್ಲಿ ಹೇಳ್ತೀನಿ ಹೆಂಗೆ ಅಂತ. ಸೊ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಅಲ್ಕೈಲ್ ಹ್ಯಾಲೈಡ್ಗೆ ಸೋಡಿಯಂ ಅಯೋಡೈಡ್ ಪರ್ಟಿಕ್ಯುಲರ್. ಹಾಗಾದರೆ ರಿಯೇಜೆಂಟ್ ಯಾವ್ದು ಯೂಸ್ ಮಾಡ್ತೀವಿ ನಾವು ಫಿಂಕಲ್ಸ್ಟೀನಲ್ಲಿ? ಸೋಡಿಯಂ ಅಯೋಡೈಡ್ ಕಂಪಲ್ಸರಿ. ಓಕೆ, ನಮಗೆ ಕಂಪಲ್ಸರಿ ಪ್ರಾಡಕ್ಟ್ ಬರೋದು ಯಾವುದು? ಅಲ್ಕೈಲ್ ಅಯೋಡೈಡ್. ಓಕೆ, ಎಸ್. ಹಾಗಾದರೆ ಸ್ವಾರ್ಟ್ಸ್ ರಿಯಾಕ್ಷನ್ ನೋಡಿದಾಗ ನೀವು ಇಲ್ಲಿ ನೋಡ್ಬೋದು, ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಪರ್ಟಿಕ್ಯುಲರ್ಲಿ ಲೈಕ್ ಅಲ್ಕೈಲ್ ಬ್ರೋಮೈಡ್, ಇಲ್ಲಿ ಡೈರೆಕ್ಟ್ ರಿಯಾಕ್ಷನ್ ಬರ್ದಿದ್ದೀನಿ. ಅಲ್ಕೈಲ್ ಬ್ರೋಮೈಡ್ ತಗೋತೀವಿ. ಅಲ್ಕೈಲ್ ಬ್ರೋಮೈಡ್ಗೆ ಎನಿ ಮೆಟಾಲಿಕ್ ಫ್ಲೋರೈಡ್ ಆ್ಯಡ್ ಮಾಡ್ತೀವಿ. ಓಕೆ, ಎನಿ ಮೆಟಾಲಿಕ್ ಫ್ಲೋರೈಡ್ ಆ್ಯಡ್ ಮಾಡಿದಾಗ ಇಲ್ಲಿ ಪರ್ಟಿಕ್ಯುಲರ್ ಸಿಲ್ವರ್ ಫ್ಲೋರೈಡ್ ತೊಗೊಂಡಿದ್ದೀವಿ. ಏನಾಗುತ್ತೆ, ಮತ್ತೆ ಹ್ಯಾಲೋಜನ್ ಈ ಬ್ರೋಮೈಡ್ ಈ ಕಡೆ ಬರುತ್ತೆ, ಫ್ಲೋರೈಡು ಇಲ್ಲಿ ಲೈಕ್ ಜಾಯಿನ್ ಆಗುತ್ತೆ. ಸೊ ನಮಗೆ ಮೀಥೈಲ್ ಫ್ಲೋರೈಡು ಮತ್ತು ಸಿಲ್ವರ್ ಬ್ರೋಮೈಡ್ ಬರುತ್ತೆ. ಓಕೆ, ಸೊ ಇದು ರಿಯಾಕ್ಷನ್. ಸೊ ಇಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಫ್ಲೋರೈಡ್ ಇದೆ. ಓಕೆ, ಫಿಂಕಲ್ಸ್ಟೀನಲ್ಲಿ ಫ್ಲೋರೈಡ್ ಇಲ್ಲ, ಅಪೋಸಿಟ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಫಿಂಕಲ್ಸ್ಟೀನ್ ಓಕೆ ಇಲ್ಲಿ ಅಯೋಡೈಡ್, ಅದ್ರ ಬದಲು ಫಿಂಕಲ್ಸ್ಟೀನಲ್ಲಿ ನಮಗೆ ಫ್ಲೋರೈಡ್ ಬರೋದಿಲ್ಲ, ಅಪೋಸಿಟ್. ಓಕೆ, ಸ್ವಾರ್ಟ್ಸ್ ಅಲ್ಲಿ ಫ್ಲೋರೈಡ್ ಬರುತ್ತೆ. ಓಕೆ, ಇದು ಹೆಂಗೆ ಒಂದು ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇವೆರಡು ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೇಮ್ಡ್ ರಿಯಾಕ್ಷನ್ ಅಲ್ಲ, ಬಟ್ ಜನರಲ್ ರಿಯಾಕ್ಷನ್ನು, ದಟ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಅಲ್ಕೈಲ್ ಹ್ಯಾಲೈಡ್ ಇದೆ, ಅದಕ್ಕೆ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸೈನೈಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಸೈನೈಡ್ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಸೈನೈಡನ್ನು ಆಲ್ಕೋಹಾಲಲ್ಲಿ ಪ್ರಿಪೇರ್ ಮಾಡಿರೋದು ಅಂತ ಅರ್ಥ. ಓಕೆ, ಏನಾಗುತ್ತೆ ಸಬ್ಸ್ಟಿಟ್ಯೂಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದರೆ ಈ ಎಕ್ಸ್ ಮೈನಸ್ ಹೊರಗಡೆ ಬರುತ್ತೆ, ಈ CN ಮೈನಸ್ಸು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆ, ಸೊ ನಮಗೇನು ಬರುತ್ತೆ ಅವಾಗ ಅಲ್ಕೈಲ್ ಸಯನೈಡ್ ಪ್ರಾಡಕ್ಟ್ ಬರುತ್ತೆ, ಅಲ್ಕೈಲ್ ಸಯನೈಡ್ ಪ್ರಾಡಕ್ಟ್ ಬರುತ್ತೆ. ಓಕೆ, ಸಿಮಿಲರ್ಲಿ ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಏನಪ್ಪ ಅಂದರೆ ಅದೇ ಅಲ್ಕೈಲ್ ಹ್ಯಾಲೈಡ್ನ ನಾವು ಆಲ್ಕೋಹಾಲಿಕ್ ಸಿಲ್ವರ್ ಸೈನೈಡ್ ಆ್ಯಡ್ ಮಾಡಿದಾಗ, ಅದೇ ಅಲ್ಕೈಲ್ ಹ್ಯಾಲೈಡ್ಗೆ ಆಲ್ಕೋಹಾಲಿಕ್ ಸಿಲ್ವರ್ ಸೈನೈಡ್ ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ, ಅಲ್ಕೈಲ್ ಐಸೋಸಯನೈಡ್ ಬರುತ್ತೆ. ಓಕೆ, ಅಲ್ಕೈಲ್ ಐಸೋಸಯನೈಡ್ ಬರುತ್ತೆ. KCN ಆ್ಯಡ್ ಮಾಡಿದಾಗ ಅಲ್ಕೈಲ್ ಸಯನೈಡ್, ಸಿಲ್ವರ್ ಸೈನೈಡ್ ಆ್ಯಡ್ ಮಾಡಿದಾಗ ಅಲ್ಕೈಲ್ ಐಸೋಸಯನೈಡ್. ನೆನ್ಪಿಟ್ಕೊಳ್ಳಿ, ತುಂಬ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ಡೈರೆಕ್ಟಾಗಿ ಏನು ಬರೆದು ಬಿಡ್ತೀರಾ, RCN ಅಂತ ಬರೀತೀರಾ. ನೋ, ಅಲ್ಲಿ ಪ್ರಾಪರ್ಟೀಸ್ ವೇರಿ ಆಗ್ತಾ ಹೋಗುತ್ತೆ, ಅದನ್ನು ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಆಫ್ ದಿಸ್ ಚಾಪ್ಟರ್ SN1 ಮತ್ತು SN2 ರಿಯಾಕ್ಷನ್. ಓಕೆ, ಸೊ SN1 ರಿಯಾಕ್ಷನ್ ಅಂದರೆ ಏನು, ಯೂನಿಮೋಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ. ಏನಿದೆ ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ. Br ಮೈನಸ್ ಹೊರಗಡೆ ಬರುತ್ತೆ, OH ಮೈನಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಯ್ತಾ, ಇದು SN1 ರಿಯಾಕ್ಷನ್. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ನೆನ್ಪಿಡ್ಕೋಬೇಕು. ಒಂದು, ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಯೂಶಲಿ SN1 ರಿಯಾಕ್ಷನ್ 2 ಸ್ಟೆಪ್ಸ್ ರಿಯಾಕ್ಷನ್. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಪ್ರಿಪ್ರೇಷನ್ ಇರುತ್ತೆ. ಸ್ಟೆಬಿಲಿಟಿ ಆಫ್ ಅ ಕಾರ್ಬೋಕ್ಯಾಟಯಾನ್ ತುಂಬ ಇಂಪಾರ್ಟೆಂಟು. ಸೊ ಟರ್ಷರಿ ಕಾರ್ಬೋಕ್ಯಾಟಯಾನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಅಂದರೆ SN1 ರಿಯಾಕ್ಷನ್ ಅಂತ ತಗೊಂಡ್ರೆ ಸ್ಪೆಷಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ರೆಡಿಲಿ ಆರ್ ಹೈಲಿ ರಿಯಾಕ್ಟಿವ್ ಅಂತ ಹೇಳ್ತೀವಿ ಕಂಪೇರ್ ಟು ಸೆಕೆಂಡರಿ ಪ್ರೈಮರಿ. ಗೊತ್ತಾಯ್ತಾ, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ಸ್ ಅ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ಅಂದರೆ ಸೊ ಏನಾಗುತ್ತೆ, 2 ಸ್ಟೆಪ್ಸ್ ಅಂತ ಹೇಳಿದೆ ನಾನು. ಆಸ್ ವಿ ನೋ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾವಾಗಲೂ ಸ್ಲೋಯೆಸ್ಟ್ ಸ್ಟೆಪ್ ಇರುತ್ತೆ. ಗೊತ್ತಾಯ್ತಾ, ಸೊ ಆ ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ ಅಂದರೆ 2 ಸ್ಟೆಪ್ ಆಫ್ ಅ ಮೆಕ್ಯಾನಿಸಮಲ್ಲಿ ಫಾರ್ಮೇಷನ್ ಆಫ್ ಅ ಕಾರ್ಬೋಕ್ಯಾಟಯಾನ್ ಏನಿದೆ ಅದು ಸ್ಲೋಯೆಸ್ಟ್ ಸ್ಟೆಪ್. ಹಾಗಾದರೆ ಓನ್ಲಿ ಇದ್ರ ಕಾನ್ಸಂಟ್ರೇಷನ್ ಮೇಲೆ ರೇಟ್ ಆಫ್ ಅ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ, ಈ ನ್ಯೂಕ್ಲಿಯೋಫೈಲ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಅಂದರೆ ರೇಟ್ ಆಫ್ ಅ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ,
ಆಮೇಲೆ SN1 ರಿಯಾಕ್ಷನ್ನು ಇಟ್ ಈಸ್ ಫೇವರ್ಡ್, ಇದು ಯೂಶಲಿ ಆಗೋದು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಲ್ಲಿ. ಓಕೆ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಅಲ್ಲಿ ರೆಡಿಲಿ ಇಟ್ ಈಸ್ ಹೈಲಿ ರಿಯಾಕ್ಟಿವ್ ಅಂಡ್ ಪ್ರಿಫರೆಬಲ್, ಕಂಫರ್ಟೇಬಲ್ ಅಂತ ಹೇಳ್ತೀವಿ. ಯಾವ್ಯಾವುದು ಅಂತ ಹೇಳಿದ್ರೆ ಐದರ್ ವಾಟರ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ಓಕೆ, ವಿಚ್ ಆರ್ ಪೋಲಾರ್ ಇನ್ ನೇಚರ್. ಪ್ರೋಟಿಕ್ ಅಂದ್ರೆ ಶುಡ್ ಬಿ ಕನ್ಸಿಸ್ಟ್ಸ್ ಆಫ್ ವಾಟ್, ಪ್ರೋಟಾನ್ ಓವರ್ ದೇರ್. ಓಕೆ, ಅದು. SN2 ಬಂದ್ರೆ ಬರ್ದಿದ್ದೀನಿ ಆಲ್ರೆಡಿ, ಯು ಕುಡ್ ಸಿ ಹಿಯರ್. SN2 ಅಲ್ಲಿ ಏನಾಗ್ತಿದೆ, ಸೇಮ್ ಮೀಥೈಲ್ ಬ್ರೋಮೈಡ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್, ಕನ್ಫ್ಯೂಸ್ ಆಗಬೇಡಿ, ಇದು ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೇಮ್ ಸ್ಟೆಪ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. SN2 ಅಂದ್ರೆ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಓಕೆ, ಇಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ, OH ಇಲ್ಲಿ ಬರುತ್ತೆ, Br ಈ ಕಡೆ ಬರುತ್ತೆ, ಮೀಥೈಲ್ ಆಲ್ಕೋಹಾಲ್ ಮತ್ತೆ NaBr ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇಲ್ಲಿ ಮತ್ತೆ ಕೆಲವೊಂದು ಪ್ರಾಪರ್ಟೀಸ್ ನೋಡಿದ್ರೆ ಪ್ರೈಮರಿ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ದ್ಯಾನ್ ಟರ್ಷರಿ. ಓಕೆ, ಇದು ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಇಲ್ಲಿ ರಿಮೂವಲ್ ಆಫ್ ಒನ್ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ ಆಫ್ ಅನದರ್ ನ್ಯೂಕ್ಲಿಯೋಫೈಲ್, ಎರಡೂ ಏನಾಗುತ್ತೆ ಸೈಮಲ್ಟೇನಿಯಸ್ಲಿ ಅಟ್ ಎ ಟೈಮ್ ಆಗುತ್ತೆ. ಮೇಕಿಂಗ್ ಆ್ಯಂಡ್ ಬ್ರೇಕಿಂಗ್ ಆಫ್ ದ ಬಾಂಡ್ ಟೇಕ್ಸ್ ಪ್ಲೇಸ್ ಟುಗೆದರ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಇಂಟರ್ಮೀಡಿಯೇಟ್ ಸ್ಟೆಪ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಅ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳಿದ್ರೆ ರೇಟ್ ಆಫ್ ಅ ರಿಯಾಕ್ಷನ್ ಇದ್ರ ಕಾನ್ಸಂಟ್ರೇಷನ್ ಮೇಲೂ ಡಿಪೆಂಡ್ ಆಗುತ್ತೆ, ಅಂದರೆ ಆಲ್ಕೈಲ್ ಹ್ಯಾಲೈಡ್ ಮೇಲೂ ಡಿಪೆಂಡ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕೆ, ಸಿಂಗಲ್ ಸ್ಟೆಪ್ ಇರೋದ್ರಿಂದ. ಓಕೆ, ದಟ್ ಈಸ್ ಅ ಒನ್. ನೆಕ್ಸ್ಟು ಇದು ಈ SN2 ರಿಯಾಕ್ಷನ್ನು ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್ ಅಲ್ಲಿ ಫೇವರಬಲ್. ಪೋಲಾರ್ ಅಪ್ರೋಟಿಕ್ ಅಂತ ಹೇಳಿದ್ರೆ ಆಬ್ಸೆನ್ಸ್ ಆಫ್ ಅ ಪ್ರೋಟಾನ್ ಅಂತ ಹೇಳ್ತೀವಿ. ಇಟ್ ಈಸ್ ಪೋಲಾರ್ ಇನ್ ನೇಚರ್, ಆದರೆ ಪ್ರೋಟಾನ್ ವಿಲ್ ನಾಟ್ ಬಿ ಪ್ರೆಸೆಂಟ್. ದಟ್ ಈಸ್ ಲೈಕ್ ಅಸಿಟೋನ್ ಇರ್ಬೋದು. ಓಕೆ, DMSO ಅಂದರೆ ಡೈಮೀಥೈಲ್ ಸಲ್ಫಾಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್. ಸೊ ಇವೆರಡು ಪಾಯಿಂಟು ಖಂಡಿತ ನೆನ್ಪಿಟ್ಕೊಳ್ಳಿ, ಬರ್ಬೋದು ಕ್ವಶನ್ ಅದ್ರ ಮೇಲೆ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಡಿಹೈಡ್ರೋಹ್ಯಾಲೋಜಿನೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದ್ರ ಬೇಸ್ ಮೇಲೆ ನಿಮಗೆ ಥೇರಿಲಂತೂ ಕ್ವಶನ್ ಅಪಿಯರ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ CET-ಯಲ್ಲೂ ಕ್ವಶನ್ ಅಪಿಯರ್ ಆಗಬಹುದು. ಓಕೆ, ಸೊ ಏನಪ್ಪ ಡಿಹೈಡ್ರೋಹ್ಯಾಲೋಜಿನೇಷನ್? ಆಗೊಂದು ರಿಯಾಕ್ಷನ್ ಮಾಡಿದೆ ನಾನು, ಅದು ಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ಎಡಿಷನ್ ಆಫ್ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಅಂತ ಹೇಳಿದೆ. ಡಿಹೈಡ್ರೋ ಅಂದ್ರೆ ಏನು? ಡಿ ಅಂದರೆ ರಿಮೂವಲ್. ಸೊ ಹೈಡ್ರೋಜನ್ ಆಸ್ ವೆಲ್ ಆಸ್ ಅ ಹ್ಯಾಲೋಜನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು. ಎಲ್ಲಿಂದ? ಫ್ರಮ್ ದ ಆಲ್ಕೈಲ್ ಹ್ಯಾಲೈಡ್ ಇಂದ. ಓಕೆ, ಸೊ ಅದಕ್ಕೆ ನಾವು ಇನ್ನೊಂದು ರಿಯಾಕ್ಷನ್ ನೇಮ್ ಕರಿತೀವಿ, ಅದು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ದಟ್ ಈಸ್ ಆಲ್ಸೋ ನೋನ್ ಆಸ್ ಬೀಟಾ ಎಲಿಮಿನೇಷನ್, ವಿಚ್ ಕ್ಯಾನ್ ಆಲ್ಸೋ ಬಿ ನೋನ್ ಆಸ್ ಅ ಡಿಹೈಡ್ರೋಹ್ಯಾಲೋಜಿನೇಷನ್. ಸೊ ಏನಪ್ಪ ಹಂಗಂದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಬೀಟಾ ಎಲಿಮಿನೇಷನ್ ಅಲ್ಲಿ ಕಂಪಲ್ಸರಿ ರಿಯೇಜೆಂಟ್ ಬಂದ್ಬಿಟ್ಟು ಆಲ್ಕೋಹಾಲಿಕ್ ಪೊಟ್ಯಾಶ್. ಓಕೆ, ಕಂಪಲ್ಸರಿ ರಿಯೇಜೆಂಟ್ ಯಾವುದು? ಆಲ್ಕೋಹಾಲಿಕ್ ಪೊಟ್ಯಾಶ್. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಒಂದು ರೂಲ್ ಬರುತ್ತೆ, ದಟ್ ಈಸ್ ಕಾಲ್ಡ್